ಈ ಸರ್ಕಾರ ಒಂದಲ್ಲ ಒಂದು ವಿವಾದವನ್ನ ಮೈ ಮೇಲೆ ತಾನೇ ಎಳ್ಕೊಳ್ತು, ಒಂದಿಷ್ಟು ವಿವಾದಗಳು ತನ್ನಿಂದ ತಾನೇ ಬಂತು ಅಥವಾ ಇರಲಾರ್ದು ಇರುವೆ ಬಿಟ್ಕೊಳ್ಳೋ ರೀತಿಯಲ್ಲಿ ಬಿಟ್ಕೊಳ್ಳೋದು ಆಗೋಯ್ತು. ಅದರ ಪರಿಣಾಮವಾಗಿ ಅದರಲ್ಲಿ ಒಂದು ಕೇಸು ಏನು ಅಂತಂದರೆ ಅಬಕಾರಿ ಕೇಸು, ಭ್ರಷ್ಟಾಚಾರ ಆಗ್ಬಿಟ್ಟಿದೆ ಅಂತೇಳಿ ಅದನ್ನೇವೋ ಹ್ಯಾಂಡಲ್ ಮಾಡ್ಕೊಂಡ್ಬಿಟ್ಟು ಮುಖ್ಯಮಂತ್ರಿಗಳನ್ನು ಸಮಾಧಾನ ಮಾಡಿದರು. ಬಟ್ ಅಬಕಾರಿ ಮಂತ್ರಿಯ ಸ್ಥಾನ ಹೊರಟೋಗ್ಬಿಡುತ್ತಾ? ತಿಮ್ಮಾಪುರ್ ಅವರ ಸಚಿವ ಸ್ಥಾನ ಹೊರಟೋಗುತ್ತಾ? ಅದರೊಂದು ವರದಿ ಇದೆ ನೋಡಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸರ್ಜರಿ ಆಗುತ್ತಾ? ಅಬಕಾರಿ ಸಚಿವ ತಿಮ್ಮಾಪುರ ಕೈಬಿಡ್ತಾರ? ಸಂಪುಟ ವಿಸ್ತರಣೆಯೋ ಪುನಾರಚನೆಯೋ? ಹೌದು, ಹೀಗೊಂದು ಸುದ್ದಿ ರಾಜ್ಯ ರಾಜಕೀಯದಲ್ಲಿ ಹರಿದಾಡ್ತಾ ಇದೆ. ಡಿಸೆಂಬರ್ 9ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಲಿದ್ದು, ಅದಕ್ಕೂ ಮುನ್ನವೇ ಸಂಪುಟ ವಿಸ್ತರಣೆಯೋ ಅಥವಾ ಪುನಾರಚನೆ ಆಗೋ ಸಾಧ್ಯತೆಗಳಿವೆ. ಅದರಲ್ಲೂ ಪ್ರಮುಖವಾಗಿ 700 ಕೋಟಿ ಲಂಚ ಆರೋಪ ಎದುರಿಸುತ್ತಿರುವ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರನ್ನು ಸಂಪುಟದಿಂದ ಕೈಬಿಡುವ ಸಾಧ್ಯತೆಗಳು ಹೆಚ್ಚಾಗಿವೆ ಎನ್ನಲಾಗಿದೆ. 700 ಕೋಟಿ ಲಂಚ ಆರೋಪ ರಾಷ್ಟ್ರಮಟ್ಟದಲ್ಲಿ ವ್ಯಾಪಕ ಸುದ್ದಿಯಾಗಿದ್ದು, ದೆಹಲಿಗೆ ಬರುವ ಮುನ್ನವೇ ಒಂದು ಸ್ಪಷ್ಟ ನಿರ್ಧಾರದೊಂದಿಗೆ ಬರುವಂತೆ ಹೈಕಮಾಂಡ್ ಸೂಚಿಸಿತ್ತು. ಇದರಂತೆ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರನ್ನು ಸಂಪುಟದಿಂದ ಕೈಬಿಡುವ ಬಗ್ಗೆ ಎಐಸಿಸಿ ನಾಯಕರೊಬ್ಬರಿಗೆ ಸಿಎಂ ಒಪ್ಪಿಗೆ ಸೂಚಿಸಿರುವುದಾಗಿ ಹೇಳಲಾಗಿದೆ. ಇನ್ನು ಆರ್.ಬಿ. ತಿಮ್ಮಾಪುರ ತಲೆದಂಡಕ್ಕೆ ಕಾರಣ ಏನು ಅಂತ ನೋಡೋಣ. ತಿಮ್ಮಾಪುರ್ ತಲೆದಂಡ ಫಿಕ್ಸ್. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ಪಡೆಯಲು ಸಿದ್ಧತೆ. ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ಹಗರಣದ ಆರೋಪ ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡಿತ್ತು. ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಾಲಿಗೆ ಕಿರಿಕಿರಿಯಾಗಿತ್ತು. ರಾಜ್ಯಪಾಲರಿಗೆ ದೂರು ನೀಡಿ ಬಂದ್ಗೂ ಮುಂದಾಗಿದ್ದ ಬಾರ್ ಮಾಲೀಕರು. ಸಚಿವ ತಿಮ್ಮಾಪುರ್ ಮೇಲೆ ಹೈಕಮಾಂಡ್ ಅಸಮಾಧಾನ. ತಿಮ್ಮಾಪುರ್ ರಾಜೀನಾಮೆ ವಿಚಾರದಲ್ಲಿ ಕ್ಲಾರಿಟಿಯಲ್ಲಿ ಬನ್ನಿ ಎಂದಿದ್ದ ಎಐಸಿಸಿ ನಾಯಕರು. ಕಾಂಗ್ರೆಸ್ ಪಡಸಾಲೆಯಲ್ಲೇ ಅಬಕಾರಿ ಸಚಿವರ ರಾಜೀನಾಮೆ ಚರ್ಚೆ. 700 ಕೋಟಿ ಅಬಕಾರಿ ಹಗರಣ ಆರೋಪ ಏನಿತ್ತು, ಇದು ದೇಶದಾದ್ಯಂತ ಸುದ್ದಿ ಮಾಡಿತ್ತು. ಇದನ್ನು ಬಿಜೆಪಿ ಪ್ರಬಲವಾಗಿ ಬಳಸಿಕೊಂಡಿದೆ. ಮಹಾರಾಷ್ಟ್ರ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡಿದ್ದರು. 700 ಕೋಟಿ ಆರೋಪವನ್ನೇ ಚುನಾವಣಾ ಪ್ರಚಾರ ಸಭೆಗಳಲ್ಲೂ ಕೂಡ ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಸಹಜವಾಗಿ ಇದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಮುಜುಗರವನ್ನು ಕೂಡ ತಂದೊಡ್ಡಿತ್ತು. ಅಂದರೆ ಈ ಸಂದರ್ಭದಲ್ಲಿ ಆ ಒಂದು ಅಬಕಾರಿ ಇಲಾಖೆಯಲ್ಲಿ ಆಗ್ತಾ ಇರತಕ್ಕಂಥ ವಿಷಯಗಳೇನು ಮತ್ತು ಯಾವ ರೀತಿ ಹಗರಣ ಆಗಿದೆ ಎಲ್ಲದಕ್ಕೂ ಕೂಡ ಹೈಕಮಾಂಡ್ ವರದಿಯನ್ನು ಕೇಳಿತ್ತು. ಈಗಾಗಲೇ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಚರ್ಚೆಯನ್ನು ಕೂಡ ನಡೆಸಿದರು. ಅದಾದ ಬಳಿಕ ಸಿದ್ದರಾಮಯ್ಯ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಸೂಕ್ಷ್ಮವಾಗಿ ಆರ್.ಬಿ. ತಿಮ್ಮಾಪುರ್ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡೋದ್ರ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆರ್.ಬಿ. ತಿಮ್ಮಾಪುರ್ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡೋದು ವಿಧಾನಮಂಡಲದ ಅಧಿವೇಶನಕ್ಕೂ ಮುನ್ನವೋ ಅಥವಾ ನಂತರವೋ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಅಥವಾ ಅವರ ಖಾತೆಯನ್ನೇ ಬದಲಾಯಿಸ್ತಾರೋ ಎಲ್ಲವೂ ಕೂಡ ಕಾಲವೇ ಉತ್ತರಿಸಬೇಕು. ಕಾಂಗ್ರೆಸ್ನಲ್ಲಿ ಶುರುವಾಯಿತು ಟೆನ್ಷನ್. ಸಚಿವ ಸ್ಥಾನಕ್ಕಾಗಿ ಒಳಗೊಳಗೆ ಫೈಟ್. ಇನ್ನು ಸಂಪುಟದ ಪುನಾರಚನೆಯೋ ಅಥವಾ ವಿಸ್ತರಣೆಯ ಸುದ್ದಿ ಹರಿದಾಡ್ತಾ ಇದ್ದಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಲಾಬಿಯೂ ಜೋರಾಗಿದೆ. ಮೊನ್ನೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದ ನರೇಂದ್ರ ಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಸಚಿವ ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ ಸಚಿವ ಸ್ಥಾನಕ್ಕೆ ಮನವಿ ಕೊಟ್ಟಿದ್ದೇವೆ, ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂದಿದ್ದಾರೆ. ಇನ್ನೊಂದೆಡೆ ಸಂಪುಟ ಪುನರ್ರಚನೆ ಬಗ್ಗೆ ನಮಗೇನೂ ಗೊತ್ತಿಲ್ಲ ಅಂತ ಡಿ.ಕೆ. ಹಾಗೂ ಪರಮೇಶ್ವರ್ ಹೇಳಿದ್ದಾರೆ. ಸಂಪುಟ ವಿಸ್ತರಣೆಯ ಬಗ್ಗೆ ಹೊಸಬರಿಗೆ ಏನಾದರೂ ಅವಕಾಶ ಕೊಡ್ತೀರಾ ಸರ್ ಈ ಬಾರಿ? ನಾನು ಇನ್ನ ಚೀಫ್ ಮಿನಿಸ್ಟರ್ ಅಲ್ಲಪ್ಪ, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟ್ರು. ಸಂಪುಟ ಸಿದ್ಧ ಮಾಡೋರು ಸಿದ್ದರಾಮಯ್ಯನವರು. ಬೆಳಗಾವಿ ಅಧಿವೇಶನದ ಒಳಗಡೆ ಇದೆಲ್ಲ ಕೇಳಿರತಕ್ಕಂಥದ್ದು ರೀಶಫಲ್ ಅಲ್ಲ, ರೀಶಫಲ್ದು ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು, ಅದು ಅವರ ಅಲ್ಲೆಲ್ಲ ಗೊತ್ತಿಲ್ಲ ನನಗೆ. ಅದೆಲ್ಲ ಹೈಕಮಾಂಡ್ ಮುಖ್ಯಮಂತ್ರಿಗಳ ವಿಚಾರ. ಅದರ ವಿಚಾರದಲ್ಲಿ ನಾವೆಲ್ಲ ಶಾಸಕರು ನಿರಂತರವಾಗಿ ಮುಖ್ಯಮಂತ್ರಿ ಅವರಿಗೆ ಪಾರ್ಟಿ ಹೈಕಮಾಂಡ್ಗೆ ಹೇಳ್ತಾ ಇದ್ದೀವಿ, ನರೇಂದ್ರ ಸ್ವಾಮಿ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ, ಕೊಡ್ತೀನಿ ಅಂತ ಒಪ್ಕೊಂಡಿದ್ರು. ಆದಷ್ಟು ಬೇಗ ಮಾಡಬೇಕು ಅನ್ನೋ ಒಂದು ಒತ್ತಾಯ ಇಡೀ ಜಿಲ್ಲೆಯ ಕಾರ್ಯಕರ್ತರು, ಲೀಡ್ರು, ಶಾಸಕರು, ಮಾಜಿ ಶಾಸಕರು ನಾವೆಲ್ಲ ಒತ್ತಾಯ ಮಾಡ್ತೀವಿ. ಸರ್ಕಾರದ ಪರಿಸ್ಥಿತಿ ಬಗ್ಗೆ ಹೇಳಿಕೆ ಕೊಟ್ಟ ಪರಂ. ವಿವಾದದ ಬಳಿಕ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟ ಪರಂ. ಈ ಮಧ್ಯೆ ಮುಂದೆ ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೋ, ಮೈಸೂರು ಕಾಂಗ್ರೆಸ್ ಕಚೇರಿ ಬೇಗ ಕಟ್ಟಿ ಅಂತ ನಿನ್ನೆ ನೀಡಿದ್ದ ಹೇಳಿಕೆಗೆ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಹೇಳಿಕೆಯನ್ನು ಸರಿಯಾಗಿ ಅರ್ಥೈಸಿಕೊಂಡಿಲ್ಲ, ಪಕ್ಷದ ಅಧ್ಯಕ್ಷರು ನಾಳೆ ಬದಲಾದರೂ ಆಗಬಹುದು, ಈ ಕಾರಣದಿಂದ ಕಚೇರಿಯನ್ನು ಬೇಗ ಕಟ್ಟಿ ಎಂದಿದ್ದೇನೆ, ಮುಂದಿನ ಬಾರಿಯೂ ನಮ್ಮ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಪರಂ ಹೇಳಿಕೆಯನ್ನು ಸಚಿವ ಮಧು ಬಂಗಾರಪ್ಪ ಸಮರ್ಥಿಸಿಕೊಂಡಿದ್ದಾರೆ. ನೀವು ತಪ್ಪು ಅರ್ಥೈಸ್ಕೊಂಡಿದ್ದೀರ. ಪಕ್ಷದಲ್ಲಿ ನಾವು ಬೇಗ ಕಟ್ಟಬೇಕು ಅಂತ ಈಗ ಅಧ್ಯಕ್ಷರಿದ್ದಾರೆ, ಬೇಗ ಕಟ್ಟಿಸಿ ಅಂತ ಆ ಅರ್ಥದಲ್ಲಿ ಹೇಳಿದೆ. ನಾನು ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ ಬೇಗ ಕಟ್ಕೊಳ್ಳಿ. ರಾಜಕೀಯಗಳ ಡೆವಲಪ್ಮೆಂಟ್, ಈಗ ಅಧ್ಯಕ್ಷರಿದ್ದಾರೆ, ನಾಳೆ ಅಧ್ಯಕ್ಷರು ಬದಲಾಗ್ಬೋದು. ಪಕ್ಷದ ವಿಚಾರ ಮಾತಾಡುವಾಗ ಅದನ್ನು ತಪ್ಪು ಅರ್ಥೈಸ್ಕೊಂಡಿದ್ದೀರಿ. ಆ ರೀತಿ ಯಾವುದೇ ಬೆಳವಣಿಗೆ ಇಲ್ಲ. ಸರ್ಕಾರ ಸುಭದ್ರವಾಗಿದೆ, ಸಿದ್ದರಾಮಯ್ಯನವರು ಸುಭದ್ರವಾಗಿದ್ದಾರೆ. 28 ಚುನಾವಣೆಗೆ ಹೋಗುವಾಗಲೂ ಕೂಡ ಭಾಳ ಆತ್ಮವಿಶ್ವಾಸದಿಂದ ಹೋಗ್ತೀವಿ. ಒಟ್ನಲ್ಲಿ ಸಚಿವ ಸಂಪುಟ ಪುನಾರಚನೆ ಕುತೂಹಲ ಕೆರಳಿಸಿದ್ದು, ಯಾರಿಗೆ ಶಾಕ್, ಯಾರಿಗೆ ಖುಷಿ ಕೊಡುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.